ಶ್ರೀ ಗುರು ಬಸವಲಿಂಗಾಯ ನಮಃ. ಜೀವನ ದರ್ಶನ ವೇದಿಕೆಯ ಅಡಿಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಬಸವಾದಿ ಶರಣರ ವಚನಗಳ ಆಧಾರದಲ್ಲಿ ಅಂಗ ಮತ್ತು ಲಿಂಗ ಸಂಬಂಧಗಳ ಸಖೀಲಗಳ ಈ ವ್ಯಾಖ್ಯಾನ ಮಾಲೆಯ ಮುಂದುವರಿದ ಭಾಗವಾಗಿ ಇಂದು ಬುದ್ಧೀಂದ್ರಿಯ ಕುರಿತಾಗಿ ನಾವು ಅನುಭವವನ್ನು ಹಂಚಿಕೊಳ್ತಾ ಇದ್ದೇವೆ. ಇಲ್ಲಿ ಕಳೆದ ಹಲವಾರು ದಿನಗಳಿಂದ ಸಖಿಲಗಳಲ್ಲಿ ನಾವು ಪಂಚಮಹಾಭೂತಗಳ ಉಗಮದಿಂದ ಉಂಟಾಗಿರುವಂತಹ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಕುರಿತಾಗಿ ನಾವು ಗಮನಿಸ್ತಾ ಬಂದಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಸ್ಥೂಲ ಶರೀರದ 25 ತತ್ವಗಳಾಗಿರುವಂತಹ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಿಷಯಗಳು, ವಾಯುಗಳು, ಅಂತಃಕರಣಗಳು, ಆತ್ಮ ಅನ್ನುವಂಥ ಒಟ್ಟು ಈ 25 ತತ್ವಗಳು ಯಾವುವು ಅನ್ನೋದನ್ನ ಇನ್ನು ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಇಲ್ಲಿ ಆ ತತ್ವಗಳು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ಅರ್ಥೈಸ್ಕೊಂಡಾಗ ಮಾತ್ರ ನಮ್ಗೇನಾಗ್ತದೆ ಅಂತಂದ್ರೆ ಪೂರ್ತಿಯಾಗಿ ಸಖಿಲಗಳ ಒಂದು ಅನುಭವ ನಮಗೆ ಉಂಟಾಗ್ತದೆ. ಆ ಕಾರಣಕ್ಕಾಗಿ ನಾವು ಪ್ರತಿ ಒಂದು ತತ್ವಗಳನ್ನ ಸುದೀರ್ಘವಾಗಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಇಲ್ಲಿ ನಾವುಗಳು 25 ತತ್ವಗಳನ್ನ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ವಿಷಯಗಳು ಅಂತ ಹೇಳ್ತಾ ಹೋದ್ವಿ. 5 ಅಂದ್ರೆ ಯಾವ್ಯಾವು, ಅವುಗಳು ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನ ಬೀರ್ತಾವು, ಇಂತಹ ಪ್ರತಿ ಒಂದು ಅಂಶಗಳನ್ನು ನೋಡಿದಾಗ ಕೊನೆಗೆ ನಾವು 216 ಸಖಿಲಗಳಾಗಿರ್ಬೋದು, 108 ಸಖಿಲಗಳಾಗಿರ್ಬೋದು, ಅವುಗಳೆಲ್ಲ ಎಲ್ಲದಕ್ಕೊಂದು ಯಾವ ರೀತಿಯಾಗಿ ಸಂಬಂಧ ಇದೆ ಅನ್ನೋದನ್ನ ಸವಿಸ್ತಾರವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ಮೊದಲನೇದಾಗಿ ಬುದ್ಧಿಯೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಬಗ್ಗೆ ನೋಡ್ತಾ ಹೋಗೋಣ. ಅವು 5 ಜ್ಞಾನೇಂದ್ರಿಯಗಳಿದಾವು ಅಂತ ಹೇಳಿದ್ವಿ ನಾವು. ಆ 5 ಜ್ಞಾನೇಂದ್ರಿಯಗಳು ಯಾವುವು ಅಂತಂದ್ರೆ, ತಮಗೆಲ್ಲ ಈ ಜ್ಞಾನೇಂದ್ರಿಯಗಳನ್ನ ಇಲ್ಲಿ ವಚನಕಾರ ಬುದ್ಧೀಂದ್ರಿಯಗಳು ಅಂತ ಕರೆದಿದ್ದಾರೆ. 5 ಪಂಚಮಹಾಭೂತಗಳು ಪಂಚೀಕರಣಗೊಂಡು ಅಂಗ ಯಾವ ರೀತಿಯಾಗಿ ಉಂಟಾಗಿತ್ತು ಅದೇ ರೀತಿಯಾಗಿ ಇಂದ್ರಿಯಗಳು ಸಹ ಪಂಚಮಹಾಭೂತಗಳ ಪಂಚೀಕರಣದಿಂದ ಉಂಟಾಗಿದ್ದಾವೆ ಅಂತ ಹೇಳ್ತಾರೆ. ಇಲ್ಲಿ ಪೃಥ್ವಿ ಮತ್ತು ತೇಜಗಳ ಸಮ್ಮಿಳಿತದಿಂದ ಈ ಬುದ್ಧೀಂದ್ರಿಯಗಳು ಉಂಟಾಗ್ಯವು ಅಂತ ಹೇಳ್ತಾರೆ. ಪಂಚಮಹಾಭೂತಗಳ ಪಂಚೀಕೃತಿಯ ಪರಿಣಾಮದಿಂದ ಉಂಟಾದ ದೇಹದ ಇಂದ್ರಿಯಗಳಲ್ಲಿ ಪೃಥ್ವಿ ಭೂತದಲ್ಲಿ ಅಗ್ನಿಭೂತವು ಸೇರಿ ಬುದ್ಧೀಂದ್ರಿಯಗಳು ಉದಯಿಸಿದವು ಅಂತ ಹೇಳ್ತಾರೆ. ಬುದ್ಧೀಂದ್ರಿಯಗಳನ್ನ ಹೇಳಿದ್ನಿ, ಸಾಮಾನ್ಯ ಅರ್ಥದಾಗ ಜ್ಞಾನೇಂದ್ರಿಯಗಳು ಅಂತೇಳಿ. ನಮ್ಗೆ ಗೊತ್ತಿರೋ ಹಾಗೆ ಶ್ರೋತ್ರ ಕಿವಿ, ತ್ವಕ್ಕು ಅಂದ್ರೆ ಚರ್ಮ, ನೇತ್ರ ಅಂದ್ರೆ ಕಣ್ಣು, ಜೀಹ ಅಂದ್ರೆ ನಾಲಿಗೆ, ಘ್ರಾಣ ಅಂದ್ರೆ ಮೂಗು, ಇವು 5 ಬುದ್ಧೀಂದ್ರಿಯಗಳು ಅಂತ ಕರಿತೇವೆ. ಇವು 5 ಸ್ಥೂಲ ದೇಹದಲ್ಲಿರುವಂತಹ ಪ್ರತಿ ಜೀವಿಗೂ ಸಹ ಜ್ಞಾನವನ್ನ ಆ ಅಂಗಕ್ಕೆ ಹೊರಗಡೆಯಿಂದ ಜ್ಞಾನ ಬರೋದಕ್ಕೆ ದ್ವಾರಗಳ ರೂಪದಲ್ಲಿ ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಕಿವಿ ಏನ್ ಮಾಡ್ತದೆ, ಚರ್ಮ ಏನ್ ಮಾಡ್ತದೆ, ಕಣ್ಣು ಏನ್ ಮಾಡ್ತದೆ, ನಾಲಿಗೆ ಏನ್ ಮಾಡ್ತದೆ, ಮೂಗು ಏನ್ ಮಾಡ್ತದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋದಾಗ ನಮಗನಿಸ್ತದೆ, ಓಹೋ, ಈ ಕಾರಣಕ್ಕಾಗಿನೇ ನಮ್ಮ ಕಿವಿ ಕೇಳುವಂತ ಕೆಲಸವನ್ನ ಮಾತ್ರ ಮಾಡ್ತೈತಿ, ಅದು ವಾಸನೆಯನ್ನು ತೆಗೆದುಕೊಳ್ಳೋದಿಲ್ಲ. ಚರ್ಮ ಅದು ಸ್ಪರ್ಶವನ್ನು ಮಾತ್ರ ಕೊಡ್ತದೆ ವಿನಃ ಅದು ಯಾವುದೇ ದೃಷ್ಟಿಯನ್ನು ಕೊಡಲ್ಲ. ಅದಕ್ಕೆ ಕಾರಣ ಏನು, ಅದರೊಳಗಿರುವಂತಹ ಅಂಶಗಳು ಯಾವ್ಯಾವು ಅನ್ನೋದನ್ನ ಈ ಒಂದು ಸರಣಿ ಒಳಗೆ ನಾವು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಸ್ತೋತ್ರ, ತ್ವಕ್ಕು, ನೇತ್ರ, ಜಿಹ್ವ, ಘ್ರಾಣ ಈ ಶಬ್ದಗಳು ಸಂಸ್ಕೃತದ ಶಬ್ದಗಳು. ಕನ್ನಡದ ಪದಗಳೊಳಗೆ ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಅಂತ ನಾವು ಕರಿತೀವಿ. ಆದ್ರೆ ವಚನಕಾರರು ಕೆಲವು ಕಡೆ
ಸಂಸ್ಕೃತದ ಶಬ್ದವನ್ನು ಬಳಸಿದ್ದಾರೆ, ಕೆಲವು ಕಡೆ ಕನ್ನಡದ ಪದಗಳನ್ನು ಬಳಸಿದ್ದಾರೆ. ಒಟ್ಟಾರೆಯಾಗಿ ಈ ಬುದ್ಧೀಂದ್ರಿಯಗಳು, ಇವು ಬುದ್ಧೀಂದ್ರಿಯಗಳು ಅಂತ ಯಾಕೆ ಕರೋರು ಅಂತಂದ್ರೆ, ಅಥವಾ ಜ್ಞಾನೇಂದ್ರಿಯಗಳು ಅಂತ ಯಾಕೆ ಕರೋರು ಅಂದ್ರ, ಇವುಗಳ ಮೂಲಕನೇ ಅಂಗ ಏನ್ ಮಾಡ್ತದಪ್ಪ ಅಂತಂದ್ರ ಜ್ಞಾನವನ್ನ ಪಡಿತದ. ಚರ್ಮ ಇರ್ದಿದ್ರೆ ನಮಗೆ ಬಿಸಿ ಮತ್ತು ಚಳಿ ಅನ್ನುವಂಥದ್ದನ್ನ ಆ 4 ಅಂಗಗಳು ಕೊಡೋಕ್ ಸಾಧ್ಯ ಆಗಲ್ಲ. ಕಣ್ಣು ಇರ್ದಿದ್ರೆ ಉಳಿದ 4 ಅಂಗಗಳು ಆ ನೋಟವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ಕಿವಿ ಇರ್ದಿದ್ರೆ ಆ ಉಳಿದ 4 ಅಂಗಗಳು ಆ ಕಿವಿ ಕಾರ್ಯವನ್ನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಮಾಡಬಹುದು, ಸೆಕೆಂಡರಿ ಆಗಿ ಮಾಡಬಹುದು. ಕಣ್ಣು ಇರ್ಲಾರ್ದವನ್ಗೆ ಸ್ಪರ್ಶದ ಮೂಲಕವಾಗಿ ವಸ್ತು ಯಾವ್ದು ಇರಬಹುದು ಅನ್ನೋದನ್ನ ಅವನು ಊಹೆ ಮಾಡಬಹುದು. ಆದ್ರೆ ಎಕ್ಸಾಕ್ಟ್ ಆಗಿ ನೋಡ್ಬೇಕಾಯ್ತಂದ್ರೆ, ಆ ಒಂದು ಜ್ಞಾನ ಬರ್ಬೇಕಾಯ್ತಂದ್ರ, ಅಂದ್ರೆ ಮೂಲ ಜ್ಞಾನ, ಅದು ಯಾವ ರೀತಿ ಯಥಾ ಜ್ಞಾನ ಅಂತ ಕರೀತಾರಲ್ಲ ಅದೇ ಬರ್ಬೇಕಾಯ್ತಪ್ಪ ಅಂದ್ರ ಆ ಅಂಗಗಳು ಮಾತ್ರ ಇದ್ರೆ ಆ ಯಥಾ ಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿನೇ ಈ ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಥವಾ ಬುದ್ಧೇಂದ್ರಿಯಗಳು ಈ ರೀತಿ ಇವುಗಳನ್ನ ಕರಿತಾ ಇದ್ದಾರೆ. ಕಿವಿಯ ಬಗ್ಗೆ ನೋಡೋಣ. ಮೊದಲನೇದಾಗಿ ಸ್ತೋತ್ರದ ಬಗ್ಗೆ. ಸ್ತೋತ್ರ ಅಥವಾ ಕಿವಿಗೆ ಆಕಾಶವೆಂಬ ಮಹಾಭೂತದ ಸಂಬಂಧವಿದೆ. ಇಲ್ಲಿ ಪಂಚಮಹಾಭೂತಗಳು ಒಂದೊಂದು ಜ್ಞಾನೇಂದ್ರಿಯಗಳಿಗೆ ಅವು ಸಂಬಂಧವನ್ನ ಹೊಂದಿರ್ತಾವ. ಕಿವಿಗೆ ಯಾವ್ದು ಸಂಬಂಧ ಹೊಂದೈತೆ ಅಂತಂದ್ರ ಪಂಚಮಹಾಭೂತದೊಳಗ ಆಕಾಶ ಹೊಂದೈತೆ ಅಂತ ಹೇಳ್ತಾರೆ. ಸಹಜನ ಅಂತ. ಯಾಕಂದ್ರೆ ಕಿವಿಯ ಕಾರ್ಯ ಏನಪ್ಪಾ ಅಂದ್ರೆ ಶಬ್ದಗಳನ್ನ ಕೇಳೋದು. ಶಬ್ದ ಪ್ರಸಾರ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಆಕಾಶ ಅಂದ್ರ ಅದೊಂದು ಸ್ಪೇಸ್ ಅಥವಾ ವ್ಯಾಕ್ಯೂಮ್ದೊಳಗಡೆ ಅಂದ್ರೆ ಅವಕಾಶದೊಳಗಡೆ ಶಬ್ದ ಪ್ರಸರಣ ಆಗ್ತದೆ. ಆ ಕಾರಣಕ್ಕಾಗಿ ಶಬ್ದದ ಒಂದು ಸಂಬಂಧ ಆಕಾಶಕ್ಕಿರೋದ್ರಿಂದ ಸ್ತೋತ್ರಕ್ಕ ನೇರವಾಗಿ ಆಕಾಶ ಅನ್ನುವಂಥ ಮಹಾಭೂತ ಏನದಲ್ಲ ಅದು ಸಂಬಂಧ ಹೊಂದಿರ್ತದೆ. ಹಾಗಾಗಿ ಅದಕ್ಕೆ ಆಕಾಶ ಅನ್ನುವಂಥದ್ದು ಅಧಿದೇವತೆ ಆಗ್ತದೆ, ಶಬ್ದ ಅನ್ನುವಂಥದ್ದು ವಿಷಯ ಆಗ್ತದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಪದದ ಅರ್ಥವನ್ನು ಮಾಡ್ಕೊಳಕ್ ಹೋದಾಗ, ಈಗ ಸಪೋಸ್ ನಾವು ಜ್ಞಾನೇಂದ್ರಿಯಗಳು ಸ್ಥೂಲ ಶರೀರದಿಂದ ಪ್ರಾರಂಭ ಮಾಡಿದ್ರೆ, ಸ್ಥೂಲ ಶರೀರ ಅಂತಂದಾಗ ಅದಕ್ಕೆ 25 ತತ್ವಗಳದಾವು. 25 ತತ್ವಗಳೊಳಗಡೆ ಜ್ಞಾನೇಂದ್ರಿಯಗಳು ಅಂತ 5 ಬರ್ತಾವು ಅಂತಂದ್ವಿ. ಸ್ಥೂಲ ಶರೀರ ಅಂದ್ರೆ ಏನ್ ನೋಡಿದ್ವಿ, ಜ್ಞಾನೇಂದ್ರಿಯಗಳು ಅಂದ್ರೆ ಏನ್ ನೋಡಿದ್ವಿ, ಜ್ಞಾನೇಂದ್ರಿಯೊಳಗ ಸ್ತೋತ್ರ ಕಿವಿ ಅಂದ್ರೆ ಏನ್ ನೋಡ್ತೀವಿ. ಕಿವಿಗೆ ಸಂಬಂಧಪಟ್ಟಂಗೆ ಮತ್ತ 3 ಶಬ್ದಗಳನ್ನ ಇಲ್ಲಿ ಪರಿಗಣಿಸ್ಬೇಕು. ಅದು ಅಂದ್ರೆ ಒಂದು ಅಧಿದೇವತೆ, ಒಂದು ಶಬ್ದ. ಅಧಿದೇವತೆ ಯಾವ್ದಾಗ್ತೈತಿ ಇಲ್ಲಿ ಆಕಾಶ ಆಗ್ತದೆ, ವಿಷಯ ಯಾವ್ದಾಗ್ತದೆ ಅಂದ್ರೆ ಶಬ್ದ ಆಗ್ತದೆ. ಅಧಿದೇವತೆ, ವಿಷಯ ಇವೆರಡನ್ನೂ ಸಹ ನಾವು ಪ್ರತಿ 5 ಇಂದ್ರಿಯಗಳಿಗೆ ಒಂದೊಂದಾಗಿ ನಾವು ಹೊಂದಿಸ್ತಾ ಹೋಗ್ಬೇಕಾಗ್ತದೆ. ಈ ಸಕಿಲ ಅಂದ್ರೆ ಅದೇ ಒಂದಕ್ಕೊಂದು ಇಂಟರ್ ಲಾಕ್ ಇದ್ದ ಹಾಗೆ. ಈ ಒಂದಕ್ಕೊಂದೊಂದು ಸಂಬಂಧ ಹೆಂಗದಾವ ಅಂತೇಳಿ. ಸಕಿಲ ಅಂದ್ರೆ ಅದು ಒಂದು ಯಾವ್ದೋ ಒಂದು ವಚನ, ಆ ವಚನ ಆದ್ಮೇಲೆ ಸಕಿಲ ಮುಗೀತು ಅಂತ ಅರ್ಥ ಅಲ್ಲ. ಸಕಿಲ ಅಂತಂತಂದ್ರೆ ಒಂದಕ್ಕೊಂದು ಹ್ಯಾಂಗ್ ಸಂಬಂಧ ಅದ. ಈಗ ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ಬರೋ ಹೊತ್ನ್ಯಾಗ ನಾದ ಬಿಂದು ಕಳೆಗಳಿಂದ ಪ್ರಣವ ಉತ್ಪತ್ತಿ ಆದವು. ಅವುಗಳಿಂದ ಲಿಂಗ ಆಯ್ತು. ಲಿಂಗ ಮತ್ತು ಅಂಗ 2 ಆದವು. ಅವೆರಡು ಅಂಗದೊಳಗಡೆ ಮತ್ತ 3 ಭಾಗ ಮಾಡಿದ್ವಿ, ಸ್ಥೂಲ ಸೂಕ್ಷ್ಮ ಕಾರಣ. ಮತ್ತು ಸ್ಥೂಲದೊಳಗಡೆನ 25 ತತ್ವಗಳು ಮಾಡಿದ್ವಿ. 25 ತತ್ವದೊಳಗಡೆ ಬುದ್ಧಿಯಂದ್ರಗಳು 5 ಅದಾವು. ಆ ಬುದ್ಧಿಯಂದ್ರಗಳು 5ರೊಳಗಡೆ ಸ್ತೋತ್ರ ಒಂದು, ಆ ಸ್ತೋತ್ರಕ್ಕೆ ಮತ್ತೆ ಒಂದು ಅಧಿದೇವತೆ, ಒಂದು ವಿಷಯ. ಹೀಗೆ ಒಂದಕ್ಕೊಂದು ಸರಪಳಿಯ ರೂಪದಲ್ಲಿ ಒಂದಕ್ಕೊಂದು ಕೊಂಡಿಗಳನ್ನು ಬೆಸಿಗಳು ಮಾಡ್ಕೊತ ಹೋಗ್ತೈತಿ. ಇದಕ್ಕೆ ಸಕಿಲ ಅಂತ ಕರೀತಾರೆ. ವಿಷಯ ದಿನದಿಂದ ದಿನಕ್ಕೆ ಹೋದಾಗ ಹೊಸ ಸಕಿಲೆಗಳು ಬಂದು ಅದಕ್ಕೆ ಜಾಯಿಂಟ್ ಆಗ್ತಾ ಹೋಗ್ತಾವ. ಇವೆಲ್ಲವನ್ನು ನಾವು ಲಾಸ್ಟಿಗೆ ಏನ್ ಮಾಡ್ತೀವಪ್ಪ ಅಂದ್ರ ಒಂದು ಚಾರ್ಟ್ ರೂಪದಾಗ ಹಾಕೊಂಡು ಅವುಗಳನ್ನ ಒಂದಕ್ಕೊಂದು ಯಾವ ರೀತಿ ಸಂಬಂಧಗಳದಾವು, ಈ ಅಂಗ ಯಾಕೆ ಈ ರೀತಿನೇ ವರ್ತಿಸ್ತೈತಿ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತದೆ. ಇದು ಪಾಶ್ಚಿಮಾತ್ಯದೊಳಗೆ ಏನಾದ್ರು ಈ ಸಕಿಲುಗಳನ್ನ ಅಧ್ಯಯನಕ್ಕೆ ಇಟ್ಟಿದ್ರೆ ಇದು ಒಂದು ಮನೋವಿಜ್ಞಾನದ ಭಾಗ ಆಗಿ ಹೋಗ್ತಿತ್ತೇನೋ. ಯಾಕಂದ್ರೆ ಎಷ್ಟೊಂದು ಡೀಪ್ ಆಗಿ ಚಿಂತನೆ ಮಾಡಿದಾರೆ ಶರಣರು ಅಂತಂದ್ರೆ, ಬರೀ ಜ್ಞಾನೇಂದ್ರೊಳಗೆ ಕಿವಿ ಅಂತ ಅಷ್ಟ ಅನ್ಲಿಲ್ಲ ಅವ್ರು. ಆ ಕಿವಿಗೆ ಸಂಬಂಧಪಟ್ಟಂತ ಮತ್ತೆ ಅಧಿದೇವತೆಗಳನ್ನ ಮತ್ತೆ ವಿಷಯಗಳನ್ನ ಸೇರಿಸ್ತಾ ಹೋಗ್ತಾರೆ. ಹೇಳ್ತಾರೆ ಇಲ್ಲಿ ಶಬ್ದವೇ ವಿಷಯ. ಶಬ್ದವು ಅಕ್ಷರಾತ್ಮಕವಾಗಿ ಬರೆಯಲು ಬಾರದ ರೀತಿಯ ಶಬ್ದಗಳು ಕೇಳಿ ಬರುತ್ತವೆ. ಎಂತಿಂತ ಶಬ್ದಗಳು ಅಂದ್ರೆ ಕೆಲವೊಂದು ಶಬ್ದಗಳಿಗೆ ಅಕ್ಷರ ರೂಪದ ಬರೆದಿಡಕ್ ಆಗಲ್ಲ. ಅಂಥವು ಸಹ ಕೇಳುವಂತದ್ದು ಕಿವಿಯ ಕಾರ್ಯ. 10 ದಿಕ್ಕುಗಳಲ್ಲಿ ತರಂಗಲ್ ರೂಪದಲ್ಲಿ ಪ್ರಸಾರ ಆಗ್ತೈತೆ ಅಂತ ಹೇಳಿ ಶಬ್ದ ಪ್ರಸಾರಕ್ಕೆ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮದ ಮೂಲಕ ಶಬ್ದಗಳು ಪ್ರಸಾರ ಆಗ್ತಾವು.
ಅದು ತರಂಗದ ರೂಪದಾಗ ಇರ್ತೈತಿ. ಆ ತರಂಗಗಳು ಏನಪ್ಪಾ ಅಂತಂದ್ರ ಕಣ್ಣಿಗೆ ಗೋಚರಿಸುವುದಿಲ್ಲ. ಆ ರೀತಿನೂ ಕೆಲವೊಂದು ತರಂಗಗಳು ಇರ್ತಾವ. ಉದಾಹರಣೆ ಕೊಡ್ತಾರೆ ಇಲ್ಲಿ, ದೂರದರ್ಶನ, ದೂರ ಶ್ರವಣ, ರೇಡಿಯೋ ಅಲೆಗಳು ಇವೆಲ್ಲ ಏನಪ್ಪಾ ಅಗೋಚರ ಆಗಿರ್ತಾವ. ಯಾಕೆ ಅಗೋಚರ ಇರ್ತದ? ಅವು ಹರಿಯುವಂತಹದ್ದು ಆಕಾಶನೇ ಅಗೋಚರ ಆಗೈತಿ. ಇಲ್ಲಿ ಆಕಾಶ ಅಂದ ತಕ್ಷಣ ನೀಲಿ ಬಣ್ಣದ ಕಾಣೋದು ಆಕಾಶ ಅಲ್ಲ. ಅರ್ಥೈಸಬೇಕು. ಮತ್ತೆ ಪದಗಳನ್ನ ನಾವು ಅಪಾರ್ಥ ಮಾಡ್ಕೊಂಡ್ರೆ ಶರಣರ ಆಶಯ ಇಲ್ಲಿ ಫೇಲ್ ಆಗ್ತದೆ. ಆಕಾಶ ಅಂತಂದ್ರ ಸ್ಪೇಸ್, ಬಯಲು, ಅಂದ್ರೆ ಈ ಶಬ್ದ ಪ್ರಸಾರಣದ ಒಂದು ಮಾಧ್ಯಮ ಅಂತ ಕರಿಬಹುದು ನಾವು. ಅದನ್ನ ನಮ್ಮ ಸಾಮಾನ್ಯದ ಅರ್ಥದೊಳಗ ವಾಯು ಅಂತ ಹೇಳಿ ನಾವು ಗೋಚರಿಸ್ತೀವಿ. ಹಾಗಾಗಿ ಈ ತರಂಗಗಳು ಸಹ ಅಗೋಚರ ಇರೋದ್ರಿಂದ ಅವು ಸಂಚರಿಸುವಂತ ಮಾಧ್ಯಮ ವಾಯು ಸಹ ಅಗೋಚರವಾಗಿದೆ. ಹೀಗೆ ಕಿವಿಯಲ್ಲಿ ಅಗೋಚರವಾಗಿರುವಂತಹ ಜ್ಞಾನವನ್ನ, ಅರಿವನ್ನ ನಮ್ಮ ಮಿದುಳಿಗೆ ಬಂದು ತಲುಪೋದಕ್ಕೆ ತೆರೆದುಕೊಳ್ಳುವ ದ್ವಾರನೇ ಈ ಸ್ತೋತ್ರ ಅಥವಾ ಈ ಕಿವಿ ಅಂತ ಕರೀತೀವಿ. ಕಣ್ಣಿನಿಂದ ನೋಡುವಂತಹದ್ದು ಕ್ರಿಯೆ ಬೇರೆ, ಕಿವಿಯಿಂದ ಕೇಳುವಂತ ಕ್ರಿಯೆ ಬೇರೆ. ಯಾಕಂದ್ರೆ ಕಿವಿಯಿಂದ ಕೇಳುವಂತ ಶಬ್ದಗಳು ಅದೃಶ್ಯವಾಗಿರುತ್ತವೆ. ಅದೃಶ್ಯವಾಗಿ ಇರೋದ್ರಿಂದನೇ ಅವು ನಮಗೆ ಕಾಣೋದಿಲ್ಲ. ಅವು ಕೇವಲ ಕೇಳುವಂಥದ್ದು ಮಾತ್ರ ಸಾಧ್ಯತೆ. ಇದಕ್ಕೆ ಇನ್ನೂ ನಮಗೆ ಸಮಗ್ರವಾಗಿ ಸ್ವಲ್ಪ ಅರ್ಥೈಸ್ಕೋಬೇಕಾಗಿತ್ತು ಅಂದ್ರೆ ಕರ್ಣ ಹಾಸಿಗೆ ಅಧ್ಯಾಯಕ್ಕೆ ನಾವು ಸ್ವಲ್ಪ ಹಿಂದೆ ಹೋದಾಗ ಅಲ್ಲಿ ಕರ್ಣ ಹಾಸಿಗೆ ಒಳಗಡೆ ನಾವು ಏನ್ ಮಾಡಿದೆವಪ್ಪ ಅಂತಂದ್ರೆ ಗುಣಗಳನ್ನು ನೋಡಿದೆವು. ಪಂಚಮಹಾಭೂತಗಳಿಗೆ, ಪಂಚಮಹಾಭೂತಗಳ ಗುಣಗಳು ನೋಡಿದಾಗ ಪೃಥ್ವಿಗೆ 5 ಗುಣಗಳದಾವು ಅಂತ ಹೇಳಿದ್ವಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳಿ. ಅಪ್ಪುವಿಗೆ ಬಂದಾಗ ಒಂದು ಗುಣ ಕಡಿಮೆ ಆಗ್ತಿತ್ತು. ಅಲ್ಲಿ ಯಾವುದು? ಗಂಧ ಕಡಿಮೆ ಆಗ್ತಿತ್ತು. ಶಬ್ದ, ಸ್ಪರ್ಶ, ರೂಪ, ರಸ ಮಾತ್ರ ಇರ್ತಿತ್ತು. ಅಪ್ಪುವಿನಿಂದ ಅಗ್ನಿಗೆ ಬಂದಾಗ ಮತ್ತೊಂದು ಕಡಿಮೆ ಆಗ್ತಿತ್ತು. ಯಾವುದು? ಕೊನೆಯದು ರಸ ಕಡಿಮೆ ಆಗ್ತಿತ್ತು. ಅಗ್ನಿಗೆ ಯಾವುದು? ರಸ ಇಲ್ಲ. ಅಲ್ಲಿ ಇರುವುದೇನೋ ಕೇವಲ ಶಬ್ದ, ಸ್ಪರ್ಶ, ರೂಪ ಮಾತ್ರ ಇರ್ತಿತ್ತು. ಅಗ್ನಿಯಿಂದ ವಾಯುಗೆ ಬಂದಾಗ ಮತ್ತೊಂದು ಕಡಿಮೆ ಆಕಿತ್ತು. ಯಾವುದು? ರೂಪ ಕಡಿಮೆ ಆಕಿತ್ತು. ಅಂದ್ರೆ ವಾಯುಗೆ ರೂಪ ಇಲ್ಲ, ಅದು ಕೇವಲ ಅಲ್ಲಿ ಶಬ್ದ ಮತ್ತು ಸ್ಪರ್ಶ ಎರಡೇ ಇತ್ತು. ಮುಂದೆ ಆಕಾಶಕ್ಕೆ ಬಂದಾಗ ಸ್ಪರ್ಶನೂ ಹೋಗ್ತಿತ್ತು. ಅದಕ್ಕಿರು ಗುಣ ಒಂದೇ ಒಂದು ಗುಣ, ಅದ್ಯಾವುದಂದ್ರೆ ಶಬ್ದ. ಹೀಗೆ ಆಕಾಶದ ಒಂದು ಗುಣ ಶಬ್ದ ಇರೋದ್ರಿಂದ ಆಕಾಶ ಅಧಿದೇವತೆಯಾಗಿರುವಂತಹ ಕಿವಿಗೆ ಒಂದೇ ಒಂದು ಶಬ್ದ ಮಾತ್ರ ಕೇಳುವಂತಹ ಒಂದು ಸಾಮರ್ಥ್ಯ ಇದೆ. ಹೀಗೆ ಸಕೀಲಗಳು ಒಂದಕ್ಕೊಂದು ಬೆಸಿಕೊಳ್ತಾ ಬರ್ತಾವ. ಪೃಥ್ವಿಗೆ 5 ತತ್ವಗಳದಾವು. ಪೃಥ್ವಿಯಿಂದ ಶಬ್ದನೂ ಹೊರಡ್ತದೆ. ನಾವು ಭೂಕಂಪ ಆದಾಗ ನೋಡಿರ್ತೀವಿ ಯಾವ ರೀತಿ ಶಬ್ದವನ್ನು ಹೊರಹೊಮ್ಮಿಸುವಂತ ಸಾಮರ್ಥ್ಯ ಪೃಥ್ವಿಗೆ ಅದ. ಸ್ಪರ್ಶ ಮಾಡ್ತೀವಿ ಪೃಥ್ವಿಯನ್ನು, ಪೃಥ್ವಿ ಗೋಚರಿಸ್ತದ, ರೂಪ ಐತದಕ್ಕೆ. ಪೃಥ್ವಿಯೊಳಗ ರಸನೂ ಅದ, ಪೃಥ್ವಿ ಒಳಗ ಗಂಧನೂ ಅದ. ಮಳೆ ಬಂದಾಗ ನೀವು ವಾಸನೆ ನೋಡಬಹುದು. ಹೀಗೆ ಪೃಥ್ವಿಗೆ 5 ತತ್ವಗಳು, 5 ಗುಣಗಳದಾವ. ಅಪ್ಪುವಿಗೆ ಬಂದ್ರೆ ಅಲ್ಲಿ ಗಂಧ ಇಲ್ಲ, ನೀರಿಗೆ ಯಾವುದೇ ವಾಸನೆಗಳಿಲ್ಲ. ನೀರಿಗೆ ಯಾವುದೇ ವಾಸನೆ ಇಲ್ಲ. ಕಲುಷಿತ ನೀರು ವಾಸನೆ ಬರುತ್ತಲ್ಲ ಅಂತ ಅಂದ್ಕೊಂಡ್ರೆ ವಾಸನೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೀರಿನಲ್ಲಿ ಬೆರೆತಿರುವಂತ ಕ್ರಿಮಿ ಕೀಟಕಗಳ ಕಾರಣದಿಂದ ಬಂದಿರುತ್ತದೆ. ಮೂಲ ನೀರಿಗೆ ಯಾವುದು ವಾಸನೆ ಇಲ್ಲ, ಅದಕ್ಕೆ ಗಂಧ ಇಲ್ಲ ಅಂತ. ಆದ್ರೆ ಸ್ಪರ್ಶ ಇದೆ, ಶಬ್ದ ಇದೆ, ರೂಪ ಇದೆ, ರಸ ಇದೆ. ಹಾಗೆ ಅಗ್ನಿಗೆ ಏನಿಲ್ಲ ಅಂತಂದ್ರೆ ಅಲ್ಲಿ ರಸ ಇಲ್ಲ, ಸ್ಪರ್ಶ, ಶಬ್ದ, ರೂಪ ಅಷ್ಟೇ ಇದೆ. ಅದು ಚಟ್ ಚಟಲ್ಲಿ ಸಿಡಿಯುವಂತದ್ರೊಳಗೆ ಶಬ್ದನೂ ಮಾಡ್ತದೆ. ಅಗ್ನಿ ಒಂದು ಶೇಪ ರೂಪನೂ ಅದ. ಅಗ್ನಿ ಸಪ್ಪಳನ ಶಬ್ದನೂ ಮಾಡ್ತದೆ. ಹೀಗೆ ನಾವು ಎಲ್ಲ ಒಂದೊಂದು ಗುಣಗಳನ್ನು ನೋಡ್ತಾ ಬಂದಾಗ ಪಂಚಮಹಾಭೂತಗಳಿಗೆ ಆಕಾಶಕ್ಕಿರುವಂತ ಗುಣ ಮಾತ್ರ ಶಬ್ದ. ಆ ಕಾರಣಕ್ಕಾಗಿ ಆಕಾಶದ ದೇವತೆ ಆಗಿರುವಂತ ಈ ಕಿವಿಗೆ ಏನಪ್ಪಾ ಅಂತಂದ್ರೆ ಶಬ್ದ ಮಾತ್ರ ಕೇಳ್ತದೆ. ಇದು ಧ್ವನಿ ಪೆಟ್ಟಿಗೆಯನ್ನ ತನ್ನ ಶಕ್ತಿಯನ್ನು ಕಳೆದುಕೊಂಡ್ರೆ ಕಿವುಡರಾಗ್ತಾರೆ. ಕಿವುಡು ಆಗೋದಕ್ಕೆ ಕಾರಣಗಳನ್ನ ಅವರು ಆ ರೀತಿಯಾದಂತಹ ವಿಚಾರಗಳನ್ನ ಹೇಳ್ತಾರೆ. ಇದು ಇಷ್ಟು ಕಿವಿಗೆ ಇರುವಂತ ಅಂದ್ರೆ ಬುದ್ಧೇಂದ್ರಿಯಗಳೊಳಗ ಮೊದಲನೇ ಇಂದ್ರಿಯ ಆಗಿರುವಂತ ಕಿವಿಗೆ ಸಂಬಂಧಪಟ್ಟಂತ. ಇಲ್ಲಿ ಅವ್ರು ಹೇಳ್ತಾರೆ ಇದನ್ನ, ಬುದ್ಧೇಂದ್ರಿಯಗಳ ವಿಷಯ ತದ್ರೂಪ ಅಧಿದೇವತಾ ಸಕರ್ಮಗಳಂತಂದರೆ ಸ್ತೋತ್ರ, ತ್ವಕ್ಕು, ನೇತ್ರ, ಜಿಹ್ವ, ಗ್ರಾಣ ಈ 5 ಜ್ಞಾನೇಂದ್ರಿಯಗಳು. ಸ್ತೋತ್ರಕ್ಕೆ ಆಕಾಶವೆಂಬ ಮಹಾಭೂತ, ದಶದಿಕ್ಕು ಅಧಿದೇವತೆ. ಅಲ್ಲಿ ಶಬ್ದ ವಿಷಯ ಆಗ್ತದೆ, ಅಕ್ಷರ ಆತ್ಮಕ ಆಗ್ತದೆ, ಅನಕ್ಷರಾತ್ಮಕ 2 ಶಬ್ದದ ಭೇದಗಳು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಮಹಾಭೂತ, ಒಂದು ಅಧಿದೇವತೆ, ಒಂದು ವಿಷಯ, ಒಂದು ಆತ್ಮ, 2 ಭೇದ.
ಇವಿಷ್ಟು ಪ್ರತಿ ಒಂದು ಇಂದ್ರಿಯಗಳಿಗೆ ಸಂಬಂಧಪಟ್ಟಂಗೆ ಬರ್ತದೆ. ಇನ್ನು ಎರಡನೇದ ಇರುವಂತ ಇಂದ್ರಿಯ ಯಾವ್ದಂದ್ರೆ ತ್ವಚೆ ಅಥವಾ ಚರ್ಮ ಅಂತ ಕರಿತೀವಿ. ಇದಕ್ಕಿರುವಂತಹದ್ದು ತ್ವಗೀಂದ್ರಿಯಕ್ಕೆ ವಾಯು ಎಂಬ ಮಹಾಭೂತ, ಚಂದ್ರ ಅಧಿದೇವತೆ, ಸ್ಪರ್ಶನ ಅನ್ನುವಂಥದ್ದಲ್ಲಿ ವಿಷಯ ಆಗ್ತದೆ. ಶೀತ, ಉಷ್ಣ, ಮೃದು, ಕಠಿಣ ಇವು ಏನಾಗ್ತಾವಪ್ಪ ಅಂದ್ರ ಸ್ಪರ್ಶನ ಭೇದಗಳು ಅಂತ ಆಗ್ತಾವ. ಇವ್ ನೋಡ್ರಿ ನೀವು ಈಗ ತ್ವಚೆಗೆ ಶೀತ ಆಗ್ತದೆ, ಉಷ್ಣ ಆಗ್ತದೆ, ಸ್ಪರ್ಶ ಆಗ್ತದೆ, ಮೃದು ಐತೋ ಕಠಿಣ ಐತೋ ಇವೆಲ್ಲ 4 ರೀತಿಯ ಸ್ಪರ್ಶನಗಳು ನಮ್ಗೆ ಅರ್ಥ ಆಗ್ತಾವ. 4 ರೀತಿಯ ಸ್ಪರ್ಶನಗಳು ಆಗೋದ್ರಿಂದಲೇ ನಾವು ತ್ವಚೆಗೆ ಏನಾಗ್ತಾವ ಅಂತಂದ್ರ 4 ರೀತಿಯಾದಂತಹ, ಇಲ್ಲಿ ಹೇಳ್ತಾರವರು, ಚಂದ್ರ ಅಧಿದೇವತೆ, ಅಲ್ಲಿ ಸ್ಪರ್ಶ ವಿಷಯ ಶೀತ, ಉಷ್ಣ, ಮೃದು, ಕಠಿಣ, ಈ 4 ಸ್ಪರ್ಶನ ಭೇದಗಳು. ಚಂದ್ರನ ಶೀತ ಅಂತ ನಾವು ಕರಿತೀವಿ. ಚಂದ್ರನ್ ಶೀತ ಅಂತ ಕರೆಯುತ್ತೀವಪ್ಪ ಅಂದ್ಮೇಲೆ ಅದು ಅಪ್ಪುವಿಗೆ ಸಂಬಂಧಪಟ್ಟಂತದ್ದು. ಎರಡನೇ ಜ್ಞಾನೇಂದ್ರಿಯ ತ್ವಕ್ಕಿಗೆ ವಾಯು ಎಂಬ ಮಹಾಭೂತ. ಎರಡಕ್ಕೂ ಅನ್ಯೋನ್ಯ ಸಂಬಂಧವಿದೆ. ಇದಕ್ಕೆ ಚಂದ್ರನೇ ಅಧಿದೇವತೆ. ಚರ್ಮಕ್ಕೆ ಸ್ಪರ್ಶನ ವಿಷಯವಾಗಿದೆ. ಅದು ಶೀತ ಸ್ಪರ್ಶನ, ಉಷ್ಣ ಸ್ಪರ್ಶನ, ಮೃದು ಸ್ಪರ್ಶನ, ಕಠಿಣ ಸ್ಪರ್ಶನ ಎಂಬ 4 ರೀತಿಯ ಸ್ಪರ್ಶನಗಳಾಗ್ತಾವು. ತ್ವಕ್ಕು ಮರಗಟ್ಟಿದರೆ ಸ್ಪರ್ಶನ ಜ್ಞಾನ ತಪ್ಪಿ ಹೋಗುವುದು. ಅದಕ್ಕೆ ತ್ವಕ್ಕು ಜ್ಞಾನೇಂದ್ರಿಯ ಅಂತ ಅನ್ಸುತ್ತೆ. ಅಂದ್ರೆ ತ್ವಕ್ಕು ಮರಗಟ್ಟಿತಪ್ಪ ಅಂದ್ರೆ ನಮ್ಗ ಜ್ಞಾನ ಹೋಗ್ತೈತಿ. ಅಂದ್ರೆ ಜ್ಞಾನ ಬರೋದಕ್ಕೆ ತ್ವಕ್ಕುನೂ ಸಹ ಒಂದು ಕಾರಣ ಆಗಿದೆ ಅಂತ ಹೇಳಿ. ಇಲ್ಲಿ ಒಂದನೇದ್ದು ಕಿವಿಗೆ ಆಕಾಶ ಮಹಾಭೂತ ಆಗಿತ್ತು, ಇದಕ್ಕೆ ವಾಯು ಮಹಾಭೂತ ಆಗಿತ್ತು. ನಾನು ಆಗಲೇ ತಪ್ಪು ಹೇಳಿದ್ನ ಅನ್ಸುತ್ತೆ. ಯಾಕಂದ್ರೆ ಆಕಾಶದ ಪ್ರಸರಣಕ್ಕೆ, ಶಬ್ದಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೋ, ಸ್ಪರ್ಶಕ್ಕೆ ಏನಪ್ಪಾ ಅಂತಂದ್ರೆ ವಾಯು ಸಹಾಯ ಮಾಡ್ತದೆ. ವಾಯು ಸ್ಪರ್ಶವನ್ನ ಕೊಡ್ತೈತಿ ನಮ್ಗೆ. ಮೂರನೇದಾಗಿ ಬರುವಂತದ್ದು ನೇತ್ರ. ಮೂರನೇದ್ದು ನೇತ್ರ ಅಂದ್ರೆ ಕಣ್ಣು. ಇದಕ್ಕೆ ಅಗ್ನಿ ಮಹಾಭೂತ. ಸೂರ್ಯನು ನೇತ್ರಕ್ಕೆ ಅಧಿದೇವತೆ. ಅಲ್ಲಿ ರೂಪು ವಿಷಯವಾಗಿದೆ. ವಿಷಯಕ್ಕೆ ನೇತ್ರಾತ್ಮನೆಂದೂ ಕರೆಯುತ್ತಾರೆ. ಕಣ್ಣು ಶ್ವೇತ, ಪೀತ, ಹರಿತ, ಮಾಂಜಿಷ್ಟ, ಕಪೋತ, ಕೃಷ್ಣ ಹೀಗೆ 6 ತೆರನಾದ ರೂಪಗಳನ್ನು ನೋಡುತ್ತದೆ. ಆ 6 ಬಣ್ಣಗಳ ಆಕಾರಗಳು ಗೋಚರವಾಗುತ್ತವೆ. ನೇತ್ರ ಶಕ್ತಿ ಕಡಿಮೆ ಆದ್ರೆ ಕಣ್ಣಿಗೆ ಯಾವುದು ರೂಪ ಕಾಣುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಿಗಿರುವಂತಹದ್ದು, ನೇತ್ರಕ್ಕೆ ಅಗ್ನಿ ಎನ್ನುವಂಥದ್ದು ಮಹಾಭೂತ. ಈ ಪಂಚಮಹಾಭೂತಗಳು ಒಂದಕ್ಕೆ ನಾವು ಲಿಂಕ್ ಮಾಡ್ತಾ ಹೋಗ್ತಾರೆ. ಒಂದನೇದನ್ನ ಆಕಾಶಕ್ಕೆ ಲಿಂಕ್ ಮಾಡಿದ್ರು, ಕಿವಿಯನ್ನ. ನೆಕ್ಸ್ಟ್ ಎರಡನೇದ್ದು ಚರ್ಮವನ್ನ ವಾಯುವಿಗೆ ಲಿಂಕ್ ಮಾಡಿದ್ರು. ನೇತ್ರವನ್ನ ಅಗ್ನಿಗೆ ಲಿಂಕ್ ಮಾಡ್ತಾರೆ. ಕಣ್ಣನ್ನ ಉರಿಗಣ್ಣು ಅಂತ ನಾವು ಕರೆಯುವಂಥ ಸಾಮಾನ್ಯ ಪದಗಳು ಬಳಸ್ತೀವಿ ನಾವು. ಕಣ್ಣೀರು ಸಹ ಬಿಸಿಯಾಗಿರುತ್ತದೆ. ಅಂದ್ರೆ ಕಣ್ಣು ಅನ್ನುವಂಥದ್ದು ಅಗ್ನಿಗೆ ಸಂಬಂಧಪಟ್ಟಂತದ್ದು. ಅಗ್ನಿಗೆ ಅಧಿದೇವತೆ ಇರುವಂತವನು ಸೂರ್ಯ. ಹೀಗೆ ಅಲ್ಲಿ ರೂಪ ಅನ್ನುವಂಥದ್ದು ವಿಷಯ ಆಗುತ್ತೆ. ಇಲ್ಲೇನು ಗುಣಗಳನ್ನು ಹೇಳಿದೇವಲ್ಲ, ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳಿ. ಅವಾಗ ಇಲ್ಲಿ ರೂಪ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂಥದ್ದು. ನಾವು ಕಣ್ಣಿನ ಮೂಲಕನೇ ರೂಪವನ್ನ ಅಳತೆ ಮಾಡ್ತೀವಿ. ಯಾವ ಆಕಾರ ಐತೆ ಅಂತ ಹೇಳ್ಬೇಕಾಗಿತ್ತಂದ್ರೆ ಕಣ್ಣು ಅವಶ್ಯಕವಾಗಿ ಬೇಕು. ಕಣ್ಣು ಇರದೇ ಹೋಗಿದ್ರೆ ನಾವು ಆಕಾರವನ್ನ ಯಥಾವತ್ತಾಗಿ ಅರಿಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸಾಮಾನ್ಯವಾಗಿ ಪ್ರಚಲಿತವಾಗಿರುವಂತ ಒಂದು ಕತೆ, ಕುರುಡ್ರು ಆನೆಯನ್ನ ಯಾವ ರೀತಿಯಾಗಿ ಅರ್ಥೈಸಿದ್ರು. ಕಿವಿ ನೋಡಿದ್ರೆ ಅದು ಮರ ಇದ್ದಂಗ ಐತಿ, ಆನೆ ಅಂದ್ರೆ ಮರ ಅಂತ ಅಂದ್ಕೊಂಡಿದ್ದ ಒಬ್ಬನು. ಸೊಂಡಿಲನ್ನು ಮುಟ್ಟಿದಾಗ ಆನೆ ಅಂತಂದ್ರೆ ಪೈಪ್ ನಂಗೆ ಇರ್ತದ ಅಂತ ಅಂದ್ಕೊಂಡ. ಹೀಗೆ ಕಣ್ಣು ಇದ್ರೆ ಮಾತ್ರ ರೂಪವನ್ನ ಅರ್ಥೈಸ್ಕೊಳಕ್ ಆಕೈತಿ. ಆ ಕಾರಣಕ್ಕಾಗಿ ಕಣ್ಣೇ ಇಲ್ಲಪ್ಪ ಅಂತಂದ್ರೆ ಎಲ್ಲವೂ ಸಹ ಅಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಈ ಜ್ಞಾನ ಸ್ಪಷ್ಟ ಆಗ್ಬೇಕಾಗಿತ್ತಂದ್ರೆ ನಮಗೆ ಪ್ರಮುಖವಾಗಿ ಇರಬೇಕಾಗಿರುವಂಥದ್ದು ಕಣ್ಣು. ಅದು ಕಣ್ಣು ಅನ್ನೋಂಥ ಒಂದು ಬುದ್ಧಿ ಇಂದ್ರಿಯ. ಮುಂದಿನ 4ನೇ ಬುದ್ಧಿ ಇಂದ್ರಿಯ ಯಾವ್ದಪ್ಪ ಅಂದ್ರೆ ಜಿಹ್ವೆ ಅಥವಾ ನಾಲಿಗೆ ಅಂತ ಕರಿತೀವಿ ನಾವು. ಇದು ನಾಲಿಗೆಗೆ
ಅಪ್ಪು ಎಂಬ ಮಹಾಭೂತ. ನಾಲಿಗೆ ಯಾವಾಗಲೂ ಹಸಿನೇ ಇರಬೇಕಲ್ಲ. ಹಸಿ ಇರುವಂತಹದ್ದನ್ನ ನೀರು ಅನ್ನುವಂತಹದ್ದಕ್ಕ ಮಹಾಭೂತ ಅಪ್ಪುವನ್ನ ಅಲ್ಲಿ ಜೋಡಿಸ್ತಾರೆ. ಮಳೆಗೆ ಅಧಿದೇವತೆ ಯಾರು? ನೀರಿಗೆ ನೀರಿಲ್ಲಿಂದ ಬರುತ್ತೆ, ಮಳೆಯಿಂದ ಬರುತ್ತೆ. ಮಳೆಗೆ ಅಧಿದೇವತೆ ಯಾರಪ್ಪ ಅಂದ್ರೆ ವರುಣ. ಹಾಗಾಗಿ ಇಲ್ಲಿ ವರುಣ ಅಧಿದೇವತೆ ಆಗ್ತಾನೆ. ಇಲ್ಲಿ ರಸ ಅನ್ನುವಂಥದ್ದು ವಿಷಯ ಆಗ್ತದೆ. ಮಧುರ ಅಂದ್ರೆ ರುಚಿ ಕೊಡುವಂತಹದ್ದಲ್ಲ ನಾಲಿಗೆ. ಆಮ್ಲ ಐತೋ, ತಿಕ್ತ ಐತೋ, ಕಟು ಐತೋ, ಕಷಾಯ ಐತೋ, ಲವಣ ಐತೋ ಅನ್ನುವಂಥದ್ದು 6 ರಸ ಭೇದಗಳನ್ನ ಈ ನಾಲಿಗೆ ನಮಗೆ ಕೊಡ್ತದೆ. ಹಾಗಾಗಿ ಜಿಹ್ವೆ 4ನೆಯ ಬುದ್ಧೀಂದ್ರಿಯ. ಇದಕ್ಕೆ ಅಪ್ಪು ಅಥವಾ ನೀರು ಮಹಾಭೂತ, ವರುಣನು ಜಲಕ್ಕೆ ಅಧಿದೇವತೆಯಾಗಿದ್ದಾನೆ, ನಾಲಿಗೆಗೆ ರಸವು ವಿಷಯವಾಗಿದೆ. ಅದು 6 ರೀತಿಯಾದಂತಹ ರುಚಿಯನ್ನ, ಪ್ರಮುಖವಾದಂತಹ ರುಚಿ ಅಂತಂದ್ರೆ ಮಧುರ, ಆಮ್ಲ, ಖಾರ, ಒಗರು, ವಿಷ, ಉಪ್ಪು, ಈ ರೀತಿಯಾದಂತಹ ರುಚಿಗಳನ್ನ ಕೊಡುವಂತಹ ಕಾರ್ಯವನ್ನ ಈ ನಾಲಿಗೆ ಮಾಡುತ್ತೆ. ನಾಲಿಗೆಯಿಂದಲೇ 6 ತೆರನಾದಂತಹ ರಸಗಳನ್ನ ಗುರುತಿಸುತ್ತೀವಿ. ಜ್ವರ ಬಂದಾಗ ನಾಲಿಗೆ ರಸವನ್ನ ಚೆನ್ನಾಗಿ ತಿಳಿಯುವುದಿಲ್ಲ ಅಂದ್ರೆ ಅರ್ಥ ಏನಂತಂದ್ರೆ ನಮಗೆ ಅಲ್ಲಿ ಜ್ಞಾನ ಯಥಾವತ್ತಾಗಿ ಸಿಗುದಿಲ್ಲ. ಅಂದ್ರೆ ಒಂದು ನಾಲಿಗೆ ಅಬ್ಸೆನ್ಸ್ ಆಯ್ತಪ್ಪ ಅಂದ್ರೆ ಏನಾಗ್ತೈತಿ ಅಂದ್ರೆ ರುಚಿ ಗೊತ್ತಾಗೋದಿಲ್ಲ. ರುಚಿ ಗೊತ್ತಾಗೋದಿಲ್ಲ ಅಂತಂದ್ರೆ ಜ್ಞಾನ ನಮ್ಗ ಬರುವುದಿಲ್ಲ. ಅದಕ್ಕೋಸ್ಕರವಾಗಿನೇ ನಾಲಿಗೆಯನ್ನವರು ಜ್ಞಾನೇಂದ್ರಿಯ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದನ್ನ ಅರ್ಥೈಸ್ಕೋಬೇಕಾಗಿದೆ. ಕೊನೆಯದಾಗಿರುವಂತಹದ್ದು ಮೂಗು. ಇದು 5ನೇ ಘ್ರಾಣೇಂದ್ರಿಯ. ಅಂದ್ರೆ ಈ ಮೂಗು ಏನೇನು ಕೊಡ್ತೈತಿ ಅಂದ್ರೆ ವಾಸನೆಯನ್ನು ಕೊಡ್ತೈತಿ, ಅಂದ್ರೆ ಗಂಧವನ್ನ ಕೊಡ್ತದೆ. ಗಂಧ ಎದರದ್ದು ಗುಣ ಅಂತಂದ್ರೆ ಪೃಥ್ವಿಯದು. ಹಾಗಾಗಿ ಇಲ್ಲಿ ಪೃಥ್ವಿನೇ ಮಹಾಭೂತ ಆಗ್ತದೆ. ಅಶ್ವಿನಿ ಅಧಿದೇವತೆಗಳಾಗ್ತದೆ. ಅಶ್ವಿನಿ ದೇವತೆಗಳು ಅಂದ್ರೆ ಏನು, ಅದು ಯಾವುದು ಅನ್ನೋದ್ರ ಬಗ್ಗೆ ನಾವು ಕರ್ಣಾಸಿಗಳಿಗೆ ವಿಸ್ತಾರವಾಗಿ ನೋಡಿದ್ದೇವೆ. ಅಧಿದೇವತೆಗಳ ಬಗ್ಗೆ, ವಿಷಯಗಳ ಬಗ್ಗೆ. ಇಲ್ಲಿ ಬ್ರೀಫ್ ಆಗಿ ನೋಡೋಣ. ನಾವು ಇನ್ನು ಬಹಳಷ್ಟು ತತ್ವಗಳ ಬಗ್ಗೆ ನಾವು ಅರಿತುಕೊಳ್ಬೇಕಾಗಿದೆ. ಇಲ್ಲಿ ಗಂಧ ವಿಷಯ ಆಗ್ತದೆ, ಸುಗಂಧ, ದುರ್ಗಂಧ ಅಂತ ಹೇಳಿ 2 ಗಂಧಗಳ ಭೇದವನ್ನು ನಾವು ಮಾಡ್ತೀವಿ. 5ನೇ ಇಂದ್ರಿಯ ಆಗಿರುವಂತಹ ಘ್ರಾಣೇಂದ್ರಿಯ ಅಂದ್ರೆ ಮೂಗು ಜ್ಞಾನೇಂದ್ರಿಯವಾಗಿದೆ. ಇದಕ್ಕೆ ಪೃಥ್ವಿ ಮಹಾಭೂತ, ಇದಕ್ಕೆ ಅಶ್ವಿನಿ ದೇವತೆಯಾಗಿದೆ. ಮೂಗು ಗಂಧವನ್ನು ಗ್ರಹಿಸುತ್ತದೆ. ಗಂಧವು ತನ್ಮಾತ್ರೆಯಾಗಿದೆ. ಗಂಧವು ಸುಗಂಧ, ದುರ್ಗಂಧ ಅಂತ 2 ವಿಧಗಳಲ್ಲೂ ಅದು ಬೈಫರ್ಕೇಶನ್ ಮಾಡ್ತದೆ. ಒಂದು ಮೂಗು ಅಬ್ಸೆಂಟ್ ಇತ್ತಪ್ಪ ಅಂದ್ರೆ ನಮಗೆ ಈ ವಾಸನೆಯ ಜ್ಞಾನ ಉಂಟಾಗೋದಿಲ್ಲ. ಅದು ಯಾವಾಗಂದ್ರೆ ನೆಗಡಿ ಆದಾಗ, ಮೂಗು ಕಟ್ಟಿದಾಗ ಅಥವಾ ಗಂಧದ ವಾಸನೆ ಗೊತ್ತಾಗೋದಿಲ್ಲ. ಅಂದ್ರೆ ಒಂದೊಂದು ಅಂಗಗಳ ಅಬ್ಸೆನ್ಸಿ ಒಳಗಡೆ ಅವು ಯಾವ ಕಾರ್ಯವನ್ನು ಮಾಡ್ತಿದ್ವು ಅದು ನಮ್ಗೆ ಅರಿವಾಗಲ್ಲ. ಅರ್ಥ ಇವು 5 ಸಹ ನಮ್ಗೆ ಜ್ಞಾನೇಂದ್ರಿಯಗಳು ಅಂತ. ಇಲ್ಲಿವರೆಗೆ ನಾವು ಯಾವ ರೀತಿಯಾಗಿ 5 ಬುದ್ಧೀಂದ್ರಿಯಗಳನ್ನು ನೋಡಿದೇವಲ್ಲ, ಅವುಗಳನ್ನು ಸಮೀಕರಿಸಿ ನೋಡೋದಾದ್ರೆ ಅಥವಾ ಅವು 5 ಜ್ಞಾನೇಂದ್ರಿಯಗಳು ಏನೇನ ನಾವು ಸೂಚಿಸ್ತಾವ ಅಂತಂದ್ರೆ ಸ್ತೋತ್ರ, ತ್ವಕ್ಕು, ನೇತ್ರ, ಜಿಹ್ವೆ, ಘ್ರಾಣ. ಇವು 5 ಜ್ಞಾನೇಂದ್ರಿಯಗಳು. ಇವುಗಳಿಗೆ ಪಂಚಮಹಾಭೂತಗಳು ಯಾವ್ಯಾವ ಆಗ್ತಾವ ಅಂದ್ರೆ ಸ್ತೋತ್ರಕ್ಕೆ ಆಕಾಶ ಆಗ್ತದೆ, ತ್ವಕ್ಕಿಗೆ ವಾಯು ಆಗ್ತದೆ, ನೇತ್ರಕ್ಕೆ ಅಗ್ನಿ ಆಗ್ತದೆ, ಜಿಹ್ವೆಗೆ ನಾಲಿಗೆಗೆ ಅಪ್ಪು ಆಗ್ತದೆ, ಘ್ರಾಣಕ್ಕೆ ಪೃಥ್ವಿ ಆಗ್ತದೆ. ಅಧಿದೇವತೆಗಳನ್ನು ನೋಡ್ತಾ ಹೋದ್ರೆ ಕಿವಿ ಅಧಿದೇವತೆ ಅಂದ್ರೆ ಸ್ತೋತ್ರದ ಅಧಿದೇವತೆ 10 ದಿಕ್ಕುಗಳು, ತ್ವಕ್ಕಿನದು ಚಂದ್ರ, ನೇತ್ರದ್ದು ಸೂರ್ಯ, ಜಿಹ್ವೆದು ವರುಣ, ಘ್ರಾಣದ್ದು ಅಶ್ವಿನಿ ದೇವತೆಗಳು. ವಿಷಯಕ್ಕೆ ಸಂಬಂಧಪಡಿಸಿದ್ರೆ ಸ್ತೋತ್ರಕ್ಕೆ ಶಬ್ದ, ತ್ವಕ್ಕಿಗೆ ಸ್ಪರ್ಶ, ನೇತ್ರಕ್ಕೆ ರೂಪ, ಜಿಹ್ವೆಗೆ ರಸ, ಘ್ರಾಣಕ್ಕೆ ಗಂಧ. ಭೇದಗಳನ್ನು ನೋಡ್ತಾ ಹೋದ್ರೆ ಸ್ತೋತ್ರಕ್ಕೆ ಅಕ್ಷರಾತ್ಮಕ, ಅನಕ್ಷರಾತ್ಮಕ ಅನ್ನುವಂಥ ಭೇದಗಳು, ಚರ್ಮಕ್ಕೆ ಶೀತ, ಉಷ್ಣ, ಮೃದು, ಕಠಿಣ ಅನ್ನುವಂಥ ಭೇದ,
ನೇತ್ರಕ್ಕೆ ಶ್ವೇತ, ಪೀತ, ಹರಿತ, ಮಾಂಜಿಷ್ಟ, ಕಪೋತ, ಕೃಷ್ಣ ಅನ್ನುವಂತಹದ್ದು ಭೇದಗಳಾಗ್ತದೆ. ಜಿಹ್ವೆ ನಾಲಿಗೆಗೆ ಮಧುರ, ಆಮ್ಲ, ಖಾರ, ಒಗರು, ವಿಷ, ಉಪ್ಪು ಅನ್ನುವಂಥ ಒಂದು ಭೇದವನ್ನದು ಉಂಟು ಮಾಡುತ್ತದೆ. ಗ್ರಹಣಕ್ಕೆ ಸಂಬಂಧಪಟ್ಟಂಗೆ ಅದು ಸುಗಂಧ ಮತ್ತು ದುರ್ಗಂಧ ಅನ್ನುವಂಥ ಒಂದು ಅಂಶವನ್ನ ಅದು ನಮ್ಮ ಭೇದವನ್ನ ಅರಿವು ಮಾಡ್ತದೆ. ಒಟ್ಟಾರೆಯಾಗಿ ಈ 5 ಬುದ್ಧಿಯೇಂದ್ರಿಯಗಳು ನಮಗೆ ಏನೇನ ತಿಳಿಸ್ಕೊಡ್ತಾವು ಅಂತಂದ್ರೆ ಅವು ಜ್ಞಾನವನ್ನ ಅಂಗನಿಗೆ ತೆರೆದಿಡುವಂತ ದ್ವಾರಗಳು. ಇವಿಷ್ಟು ಬುದ್ಧಿಯೇಂದ್ರಿಯಗಳಾದ್ರೆ ಇನ್ನ ಕರ್ಮೇಂದ್ರಿಯಗಳು ಅಂತ ಬರ್ತಾವಲ್ಲ ಅವುಗಳನ್ನೊಂದಿಷ್ಟು ನಾವು ಬ್ರೀಫ್ ಆಗಿ ನೋಡೋಣ. ಬುದ್ಧಿಯೇಂದ್ರಿಯಗಳ ಜೊತೆಗೇನೆ ಕರ್ಮೇಂದ್ರಿಯಗಳು ಸಹ ನಮಗೆ ಜ್ಞಾನವನ್ನ ತಂದು ಕೊಡ್ತಾವ. ಆ ಕರ್ಮೇಂದ್ರಿಯಗಳು ಬಹಳಷ್ಟು ಈ ಬುದ್ಧಿಯೇಂದ್ರಿಯಗಳ ಜೊತೆಗೇನೆ ಅವು ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ಬುದ್ಧಿಯೇಂದ್ರಿಯಗಳು ಯಾವ ಕಾರ್ಯವನ್ನ ಮಾಡೋದಕ್ಕೆ ದ್ವಾರಗಳ ರೂಪದಲ್ಲಿ ಅವು ಕಾಯಕವನ್ನು ಮಾಡಿದ್ರೆ ಕರ್ಮೇಂದ್ರಿಯಗಳು ಅವುಗಳನ್ನ ಕಾರ್ಯರೂಪಕ್ಕೆ ತರ್ತಾವ. ಅವು ಯಾವುವು ಅಂತಂದ್ರೆ ವಾಕ್, ಪಾಣಿ, ಪಾದ, ಪಾಯು, ಗುಹ್ಯ ಅಂತ ಹೇಳಿ 5 ಕರ್ಮೇಂದ್ರಿಯಗಳು. ನಮ್ಗೆ ಗೊತ್ತಿರುವ ಹಾಗೆ ಕರ್ಮವೆಂದರೆ ಕೆಲಸ ಅಥವಾ ಕಾರ್ಯ. ಪ್ರತಿಯೊಬ್ಬ ಮನುಷ್ಯ ಒಂದಿಲ್ಲೊಂದು ಕೆಲಸದಲ್ಲಿ ತೊಡಗಿರಲೇಬೇಕಾಗ್ತದೆ, ತೊಡಗಿರ್ತಾರೆ. ಸೂಕ್ಷ್ಮವಾಗಿ ಅರಿಯುವಂತ ಇಂದ್ರಿಯಗಳು 5 ಆಗಿದ್ರೆ ಅವುಗಳಿಗೆ ನಾವು ಬುದ್ಧಿಯೇಂದ್ರಿಯಗಳು ಅಂತ ನೋಡಿದ್ರೆ ನಾವು. ಇನ್ನು ಕೆಲಸ ಮಾಡುವಂತ ಅವಯವಗಳು ಅದಾವಲ್ಲ ಅವುಗಳಿಗೆ ಕರ್ಮೇಂದ್ರಿಯಗಳು ಅಂತ ಕರೀತಾರೆ. ಕರ್ಮೇಂದ್ರಿಯಗಳು ಪ್ರಮುಖವಾಗಿರುವಂತವು ವಾಕ್ ಅಂದ್ರೆ ಬಾಯಿ, ಪಾಣಿ ಅಂತಂದ್ರೆ ಕೈ, ಪಾದ ಅಂತಂದ್ರೆ ಕಾಲು, ಪಾಯು ಅಂತಂದ್ರೆ ಗುದ, ಗುಹ್ಯ ಅಂತಂದ್ರೆ ಜನನೇಂದ್ರಿಯ. ಹೀಗೆ ಬಾಯಿ, ಕೈ, ಕಾಲು, ಗುದ, ಗುಹ್ಯ ಇವು 5 ಕರ್ಮೇಂದ್ರಿಯಗಳು. ಇವುಗಳು ಸಹ ಸ್ಥೂಲ ಶರೀರದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ಆ 25 ತತ್ವಗಳೊಳಗ ಈ 5 ತತ್ವಗಳು ಮಹತ್ವದ್ವೇ. ಇಲ್ಲಿ ಮೊದಲನೇದಾಗಿರುವಂತದ್ದು ವಾಗೀಂದ್ರಿಯ ಅಂತ ಕರಿತೀವಿ. ವಾಗೀಂದ್ರಿಯ ಅಂತಂದ್ರೆ ಇದಕ್ಕೆ ನಾಗವಾಯು, ಸರಸ್ವತಿ ಅಧಿದೇವತೆ, ಇಲ್ಲಿ ಸುವಾಕ್ಯ ಮತ್ತು ದುರ್ವಾಕ್ಯ ಅನ್ನುವಂಥ ವಿಷಯ ಆಗ್ತವೆ. ವಾಗ್ ಅಂತಂದ್ರೆ ಬಾಯಿ ಅಂತ ಹೇಳಿದೆ ನಾನು. ವಾಗೇಂದ್ರಿಯ ದೇಹಕ್ಕೆ ಪೋಷಕವಾದುದು, ದೇಹವನ್ನ ಪೋಷಿಸುವಂತದ್ದೇ ಬಾಯಿ. ಯಾಕಂದ್ರೆ ಬಾಯಿಯ ಮೂಲಕ ನಾವು ಸ್ವೀಕರಿಸುವಂತಹ ಆಹಾರ ಏನಾಗ್ತದಪ್ಪ ಅಂತಂದ್ರೆ ನಮಗೆ ದೇಹವನ್ನ ಪೋಷಿಸ್ತದೆ. ಸ್ಕ್ರೀನ್ ಬರ್ತಾ ಇದೆ ಅಲ್ರಿ? ಇಲ್ಲ ಅಪ್ಪರೆ, ಹಳೇದೇ ಬರ್ತಾ ಇದೆ. ಇದು ಬುದ್ಧಿಯೇಂದ್ರಿಯಗಳದ್ದೇ ತೋರಿಸ್ತಾ ಇದೆ. ಹೌದಾ? ಒಂದ್ ಸೆಕೆಂಡ್. ಸರಿ, ಈಗ ವಾಗೇಂದ್ರಿಯ ನಾವು ನೋಡಿದೀವಿ. ಕರ್ಮೇಂದ್ರಿಯಗಳೊಳಗೆ ವಾಕ್, ಪಾಣಿ, ಪಾದ, ಪಾಯು, ಗುಹ್ಯ ಅನ್ನುವಂತ 5 ಕರ್ಮೇಂದ್ರಿಯಗಳು. ಮೊದಲನೇ ಕರ್ಮೇಂದ್ರಿಯ ವಾಗೀಂದ್ರಿಯ ಇದೆ. ವಾಗೀಂದ್ರಿಯ ದೇಹಕ್ಕೆ ಪೋಷಕವಾದುದು, ಮಾನವನ ವ್ಯಕ್ತಿತ್ವವನ್ನು ಬೆಳೆಸುವಂತಹದ್ದು. ವ್ಯಕ್ತಿತ್ವ ಬೆಳೆಸೋದಂದ್ರೆ ಬಾಯಿಯಿಂದ ನಾವು ಹೊರಡಿಸುವಂತ ಮಾತುಗಳು ಬಾಯಿಯಿಂದ ಹೊರಡ್ತವೆ. ಬಾಯಿಯಿಂದ ಹೊರಡುವಂತ ಮಾತುಗಳು ಆ ವ್ಯಕ್ತಿತ್ವವನ್ನು ಬೆಳೆಸ್ತವೆ. ಆ ಕಾರಣಕ್ಕಾಗಿ ವಾಗೀಂದ್ರಿಯ ಬಹಳಷ್ಟು ಪ್ರಮುಖವಾಗಿರುವಂತ ಇಂದ್ರಿಯ. ಬಾಯಿಯಿಂದಲೇ ಅನ್ನ ನೀರನ್ನು ಸ್ವೀಕರಿಸ್ತೀವಿ, ದೇಹದ ಪೋಷಣೆ ಆಗ್ತದೆ, ಬಾಯಿಂದಲೇ ಮಾತನಾಡಲಾಗ್ತದೆ. ಹಾಗಾಗಿ ವಾಗೀಂದ್ರದಲ್ಲಿ ನಾಗವಾಯು ಅನ್ನುವಂಥದ್ದು ವಾಯು ಇರ್ತದೆ. ಇಲ್ಲಿ ಸರಸ್ವತಿ ಅನ್ನುವಂಥದ್ದು ಅಧಿದೇವತೆ. ಸರಸ್ವತಿ ಅಂತಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ಬೇಕಾದ್ರೆ 2 ರೀತಿಯಾದಂತ ಮಾತನಾಡ್ತೀವಿ. ಒಂದು ಸುವಾಕ್ಯ, ಒಂದು ದುರ್ವಾಕ್ಯ ಅಂತ ಹೇಳಿ. ಇವು ವಾಗೀಂದ್ರಿಯಕ್ಕೆ ವಿಷಯಗಳಾಗ್ತಾವು. ಇಷ್ಟು ವಾಗೀಂದ್ರಿಯ ಅಂತಂದ್ರೆ ಬಾಯಿಯ ಒಂದು ಕಾರ್ಯ. ಸಂಕ್ಷಿಪ್ತವಾಗಿ ನಾನು ಯಾಕೆ ಇದನ್ನ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಸವಿಸ್ತರವಾಗಿ ನಾವು ಕರ್ಣ ಹಾಸಿಗೆ ಒಳಗೆ ನಾವು ಅಧ್ಯಯನ ಮಾಡಿದ್ದೀವಿ.
ಇಲ್ಲಿ ಆ 25 ತತ್ವಗಳ ಪರಿಚಯ ಮಾತ್ರ ಮಾಡ್ಕೊಳ್ಳೋಣ. ನಂತರದಲ್ಲಿ ಸಕಿಲದ ಸಂಬಂಧಪಟ್ಟಂತ ವಚನಗಳನ್ನು ನೋಡುವಾಗ ಆ ಎಲ್ಲಾ ಇಂದ್ರಿಯಗಳು ಯಾವ ರೀತಿಯಾಗಿ ಒಂದಕ್ಕೊಂದು ಪೂರಕ ಅದಾವ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಕಿಲಗಳನ್ನ ಹೇಳೋದು. ಸಕಿಲ ಅಂತಾರೆ ಸಂಬಂಧ. ಈಗ ಕರ್ಮೇಂದ್ರಿಯಗಳಿಗೆ ಮತ್ತು ಜ್ಞಾನೇಂದ್ರಿಯಗಳಿಗೆ ಯಾವ ರೀತಿ ಸಂಬಂಧ ಇರ್ತದೆ ಅಂತದನ್ನ ಹೆಚ್ಚು ನಾವು ಮಹತ್ವ ಕೊಡಬೇಕಾಗಿರೋದ್ರಿಂದ ಈಗ ನಾವು ಬರೀ ಆ ಇಂದ್ರಿಯಗಳ ತತ್ವಗಳ ಪರಿಚಯನ ಮಾತ್ರ ಮಾಡ್ಕೊಳ್ಳೋದು. ಇನ್ನು ಎರಡನೇದಾಗಿ ಪಾಣೇಂದ್ರಿಯ. ಪಾಣಿ ಅಂತಂದ್ರೆ ಕೈ. ಕೈ ಕೆಲಸ ಮಾಡಿದರೇನೆ ವಾಗ್ಯೇಂದ್ರಕ್ಕೆ ಆಹಾರ ಲಭಿಸ್ತದ. ಅದಕ್ಕೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನುವಂತ ಒಂದು ಗಾದೆಯನ್ನು ನಾವೆಲ್ಲ ಕೇಳಿರ್ತೀವಿ. ಪಾಣಿಗೆ ಕರ, ಕೈ, ಹಸ್ತ ಅಂತಲೂ ಕರೀತಾರೆ. ಪಾಣೀಯೇಂದ್ರಕ್ಕೆ ಕೂರ್ಮವಾಯು ಸಹಕಾರಿ. ಇಂದ್ರ ಅಧಿದೇವತೆ. ಆದಾನ ಪ್ರಧಾನ ವಿಷಯ ಆಗ್ತದೆ. ಇಲ್ಲಿ ಕೂರ್ಮ ವಾಯು ಅಂತ ಹೇಳ್ತೀವಿ, ಅಲ್ಲಿ ಹಿಂದ್ಗಡೆ ನಾಗವಾಯು ಅಂತ ಹೇಳ್ತೀವಿ. ಆ ದಶವಾಯುಗಳ ಬಗ್ಗೆ ಮಾತಾಡುವಾಗ ಆ ವಾಯುಗಳು ಏನೇನ್ ಕೆಲಸ ಮಾಡ್ತಾವ ಅನ್ನೋದನ್ನ ನೋಡೋದು. ಇಷ್ಟು ಸಕಿಲಗಳು ಅನ್ನುವಂತ ಈ ಒಂದು ವಿಷಯವೇ ಎಷ್ಟು ಒಂದಕ್ಕೊಂದು ಇಂಟರ್ಲಿಂಕ್ ಐತೆ ಅಂದ್ರೆ ಪ್ರತಿ ಪದನೂ ಮಾತಾಡ್ಬೇಕಾದ್ರೆ ಪ್ರತಿಯೊಂದು ಪದಗಳನ್ನು ತಿಳ್ಕೊಬೇಕಂದ್ರೆ 216 ಸಕಿಲಗಳನ್ನು ನಾವು ಅಧ್ಯಯನ ಮಾಡ್ಬೇಕಾದ್ರೆ 216 ತತ್ವಗಳ ಬಗ್ಗೆನೇ ಸಮಗ್ರವಾಗಿ ಅರ್ಥಕೊಳ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಈ ಸಕಿಲಗಳ ಅಧ್ಯಯನಕ್ಕಿಂತ ಪೂರ್ವದಲ್ಲಿ ಕರ್ಣಹಾಸಿಗೆಯ ವಿಷಯವನ್ನು ತಾವು ಓದ್ಕೊಂಡಿದ್ರೆ ತಿಳ್ಕೊಂಡಿದ್ರೆ ಸುಲಭ ಆಗ್ತದೆ. ಕರ್ಣಹಾಸಿಗೆ ಬಗ್ಗೆ ತಮಗೂ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿತ್ತಂದ್ರೆ ನಾನು ರುದ್ರೇಶ್ ಕಿತ್ತೂರ್ ಅನ್ನುವಂತ ಯೂಟ್ಯೂಬ್ ಚಾನೆಲ್ದಲ್ಲಿ ಸ್ಪಿರಿಚುವಲ್ ಸೈನ್ಸ್ ಅಥವಾ ವಚನ ವಿಜ್ಞಾನ ಅಂತ ಹೇಳಿ ಅಲ್ಲಿ ಹೋದ್ರೆ ಕರ್ಣಹಾಸಿಗೆ ಸಂಬಂಧಪಟ್ಟಂತಹ ಇದೇ ಜೀವನ ದರ್ಶನ ವೇದಿಕೆ ಒಳಗಡೆ ಕಳೆದ ಬಾರಿ ನಾವು ಮಾಡಿರುವಂತ ಕರ್ಣಹಾಸಿಗೆ ಎಲ್ಲ ಯೂಟ್ಯೂಬ್ ಒಳಗಡೆ ಲಭ್ಯದವು. ಸಾಧ್ಯ ಆದ್ರೆ ಅವನ್ನ ಸ್ವಲ್ಪ ಗಮನಿಸ್ರಿ. ಅಂದಾಗ ನಮ್ಗ ಇವತ್ತಿನ ವಿಷಯ ಅರ್ಥ ಆಗ್ತದ ಅಂತ ಹೇಳಿದ್ನಿ. ಆ ವಿಷಯವನ್ನು ನಾನು ಇಲ್ಲಿ ದಶವಾಯುಗಳ ಬಗ್ಗೆ ಮತ್ತೆ ಡಿಟೇಲ್ ಆಗಿ ಹೇಳ್ಕೊತ ಕೂತ್ರೆ, ಅಧಿದೇವತೆಗಳ ಬಗ್ಗೆ ಹೇಳ್ಕೊತ ಕೂತ್ರೆ ಬಹಳಷ್ಟು ದೀರ್ಘ ಆಗ್ತದ ಸಕಿಲಗಳು ಅಂತ ಅಂದ್ಕೊಂಡು ಅವುಗಳನ್ನ ಸಂಕ್ಷಿಪ್ತವಾಗಿ ಪರಿಚಯ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ಆದಾನ ಪ್ರದಾನ ಅಂದ್ರೆ ಕೊಡುವುದು ಮತ್ತು ತೆಗೆದುಕೊಳ್ಳುವಂಥದ್ದಕ್ಕೆ ಪ್ರಮುಖವಾದ ಅಂಗನೇ ಯಾವುದು ಅಂತಂದ್ರೆ ಕೈ. ಇಡೀ ದೇಹದ ಎಲ್ಲಾ ಅಂಗಾಂಗಗಳಿಗೆ ಶಕ್ತಿಯ ಸಂಪರ್ಕ ಮೂಲ ಸಾಧನ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳೋ ಅದು ಇರುವುದೇ ಕೈ ಒಳಗಡೆ. ಅಂದ್ರೆ ಇಡೀ ದೇಹವನ್ನು ನಿಯಂತ್ರಿಸುವಂತ ಸಾಮರ್ಥ್ಯನೂ ಸಹ ಈ ಒಂದು ಪಾಣೇಂದ್ರಿಯಕ್ಕೆ ಐತಿ ಅಂತ ಅರ್ಥ. ಈ ಪ್ರಾಣೇಂದ್ರಿಯದ ನಂತರ ಬರುವಂತದ್ದು ಪಾದೇಂದ್ರಿಯ ಅಂತೇಳಿ. ಪಾದ ಅಂತಂದ್ರೆ ಕಾಲು. ಸಾಮಾನ್ಯವಾಗಿ ಪಾದಗಳಲ್ಲಿ ಕೃಕರವಾಯು ಅಂತ ಇರ್ತೈತಿ. ಅದು ವಾಯುದು ವರ್ಣನೆ ಹೇಳ್ಬೇಕಂದ್ರೆ ಅಂಜನ ವರ್ಣ ಇರ್ತೈತಿ, ನಾಸಿಕಾಗ್ರದಲ್ಲಿ ಇರ್ತದೆ, ಕ್ಷುಧಾಗ್ನಿ ಧರ್ಮಗಳು ಇರ್ದು. ಇಲ್ಲಿ ವಿಷ್ಣು ಅಧಿದೇವತೆ ಅಂತ ಆಗ್ತೈತಿ. ಸೃಷ್ಟಿಯ ಸಂರಕ್ಷಕ ವಿಷ್ಣು ಅಂತೀವಿ ಅಂದ್ರೆ ಕಾಲು ದೇಹವನ್ನ ಸಂರಕ್ಷಣೆ ಮಾಡ್ತೈತಿ. ಅಷ್ಟು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ. ವಿಷ್ಣು ಸಂರಕ್ಷಕಕ್ಕೆ ನಾವು ಆ ಪದವನ್ನು ಬಳಸ್ತೀವಿ. ಅಂದ್ರೆ ದೇಹವನ್ನು ಸಂರಕ್ಷಿಸುವಂಥದ್ದು, ದೇಹವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆನೆ ತಗೊಂಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ಪಾದ. ಹಾಗಾಗಿ ಪಾದದ ಅಧಿದೇವತೆಯನ್ನ ವಿಷ್ಣು ಅಂತ ಹೇಳಿ ಕರೀತಾರೆ. ದೇಹಕ್ಕೆ ರಕ್ಷಣೆ ಕೊಡೋದನ್ನು ಕಾಲುಗಳಿಂದಲೇ ರಕ್ಷಣೆ ಆಗ್ತದೆ. ಕಾಲುಗಳಿಂದಲೇ ಗಮನ ಆಗಮನ ಆಗ್ತದೆ, ಅಂದ್ರೆ ನಡೆಯುವಂತಹದ್ದು. ಕಾಲುಗಳು ಗಟ್ಟಿಯಾಗಿದ್ದರೇ ಓಡಬಲ್ಲದು, ದುಡಿಯಬಲ್ಲದು, ಗಮ್ಯಸ್ಥಾನವನ್ನ ತಲುಪಬಲ್ಲದು. ಹಾಗಾಗಿ ಆಗಮನಕ್ಕೆ ಸಂಬಂಧಪಟ್ಟಂತ ಕಾರ್ಯವನ್ನು ಮಾಡುವಂತ ಪಾದಗಳು ವ್ಯರ್ಥವಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ದೇಹದಲ್ಲಿರುವಂತ ಅಂಗಗಳೊಳಗ ಕಾಲುಗಳು ಸಹ ಪ್ರಮುಖ ಆಗಿರೋದ್ರಿಂದ ಪಾದೇಂದ್ರಿಯ ಅನ್ನೋ ಒಂದು ಕರ್ಮೇಂದ್ರಿಯ ಅಂತೇಳಿ ಕರೆಯಲಾಗಿದೆ. ಇದಕ್ಕೆ ಕೃಕರ ವಾಯು ಆಗ್ತದೆ, ವಿಷ್ಣು ಅಧಿದೇವತೆ ಆಗ್ತಾನೆ. ಇಲ್ಲಿ ಗಮನ ಆಗಮನ ಸಹ ವಿಷಯಗಳಾಗ್ತದೆ. ಇನ್ನ ಮುಂದಿನ ಒಂದು ಕರ್ಮೇಂದ್ರಿಯ ಪಾಯೇಂದ್ರಿಯ ಅಂತೇಳಿ. ಪಾಯ ಅಂತಂದ್ರೆ ಗುದ. ಇದು ಉಪಸ್ಥವ್ಯ ಅಂತನೂ ಕರೀತಾರ. ಇಲ್ಲಿ ದೇವದತ್ತ ಅನ್ನುವಂತ ವಾಯು ಇರ್ತದೆ. ಈ ಪಾಯೇಂದ್ರಕ್ಕೆ ಮೃತ್ಯು ಅಧಿದೇವತೆ ಆಗಿರ್ತದೆ. ಪ್ರಾಣ ಹೋಗ್ಬೇಕಾದಾಗ ಈ ಪಾಯೇಂದ್ರಿಯ ಮತ್ತು ಕೊನೆಗಿರುವಂತ ಗುಹೇಂದ್ರಿಯ ಇವುಗಳ ಮೂಲಕ ಮೃತ್ಯು ಆಗ್ತದ ಅಂತ ಹೇಳ್ತಿರ್ತಾರೆ. ವಿಸರ್ಜನ ಮತ್ತು ಸರ್ಜನ ಇವೆರಡಕ್ಕೂ ಕಾರಣವಾಗಿರುವಂತದ್ದು ಯಾವ್ದಂದ್ರೆ ದೇವದತ್ತ ವಾಯು. ನಮ್ಮ ಬಾಡಿ ಒಳಗಡೆ ದೇವದತ್ತ ವಾಯು ಕಡಿಮೆ ಇತ್ತಪ್ಪ ಅಂತಂದ್ರೆ ಮೋಷನ್ ಕ್ಲಿಯರ್ ಆಗೋದಿಲ್ಲ. ಇದು ಆಯುರ್ವೇದಿಕದೊಳಗೆ ಬರ್ತದೆ. ಈ ದೇವದತ್ತ ವಾಯುವನ್ನ ಹೆಚ್ಚಿಸುವಂತಹ
ಪದಾರ್ಥಗಳು ಯಾವುದವಲ್ಲ ಅವನ್ನ ಸ್ವೀಕಾರ ಮಾಡಿದಾಗ ನಮ್ಮ ಒಂದು ಮೋಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಇದನ್ನ ಆಧಾರವಾಗಿಟ್ಕೊಂಡೇ ಆಯುರ್ವೇದಿಕದೊಳಗ ಔಷಧವನ್ನು ಸಿದ್ಧ ಮಾಡಿಕೊಡ್ತಾರೆ. ಇಲ್ಲಿ ಏನು ಯಾವ್ಯಾವ ವಾಯುಗಳನ್ನ ನಾವು ನೋಡಿದೀವಲ್ಲ ಆಯಾ ವಾಯುಗಳು ಕೊರತೆ ಆದ್ರೆ ಏನು ರೋಗ ಬರುತ್ತ ಅಂತ ಹೇಳಿ ಅದು ಆಯುರ್ವೇದಿಕ ಚಿಕಿತ್ಸೆ ಒಳಗ ಅದನ್ನ ಅರ್ಥಕೊಂಡು ಆ ವಾಯುಗಳನ್ನು ಉಂಟಾಗಿ ಮಾಡುವಂತ ಪದಾರ್ಥಗಳು ಇರುವಂತವನ್ನ ಔಷಧ ರೂಪದಲ್ಲಿ ದೇಹಕ್ಕೆ ಕೊಡುವಂತ ಒಂದು ಚಿಕಿತ್ಸಾ ಪದ್ಧತಿ ಆಯುರ್ವೇದ ಇರೋದ್ರಿಂದ ಹೆಚ್ಚು ಈ ಒಂದು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಕುರಿತಾಗಿ ಡೀಪ್ ಆಗಿ ಸ್ಟಡಿ ಮಾಡ್ತಾ ಇರುವಂತಹದ್ದು ಆಯುರ್ವೇದ. ಹಾಗಾಗಿ ಈ ಸರ್ಜನ ವಿಸರ್ಜನ ಕ್ರಿಯೆ ಸುಗಮವಾಗಿ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಈ ದೇವದತ್ತ ವಾಯು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಅದಕ್ಕೆ ಅವ್ರ ಕಾರ್ಯ ಸರಿಯಾಗಿ ಆಗ್ಲಿಲ್ಲಪ್ಪ ಅಂತಂದ್ರ ಹೇಳ್ತಾರ ಅವರು, ಈ ಕ್ರಿಯೆಗಳು ನೈಸರ್ಗಿಕವಾಗಿ ನಡೆಯದಿದ್ದರೆ ಆರೋಗ್ಯವು ವಿಷಮಿಸಿ ಮೃತ್ಯುವಿಗೆ ವಶವಾಗಬೇಕಾಗ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ಮೃತ್ಯುವಿನೇ ಅಧಿದೇವತೆ ಅಂತ ಹೇಳ್ತಾರೆ. ಸರ್ಜನವೆಂದರೆ ಸಂಗ್ರಹಿಸಿಟ್ಕೊಳ್ಳೋದು, ಅಂದ್ರೆ ನಮ್ಮ ದೇಹದೊಳಗಡೆ ಸ್ವೀಕಾರ ಮಾಡಿದಂತ ಆಹಾರ ಜೀರ್ಣ ಆದ್ಮೇಲೆ ಉಳಿದಂತ ಮಲವನ್ನು, ಮಲಮೂತ್ರಗಳನ್ನು ಆಯಾ ಕೋಶದಲ್ಲಿ ಕೂಡಿಟ್ಟುಕೊಳ್ಳುವುದು, ಕಾಳು ಕಡಿ ತುಂಬಿದ ಚೀಲವನ್ನು ಬಾಯಿ ದಾರದ ಹೆಂಗ್ ಹೊಲಿತಾರ ಹಂಗ ಇದು ದೇವದತ್ತ ವಾಯು ಏನಂತಂದ್ರ ಅದನ್ನ ಬಿಗಿಯಾಗಿ ಹಿಡಿದು ಯಾವಾಗ ಮನಸ್ಸು ಅವನ್ನ ದೇಹದಿಂದ ವಿಸರ್ಜಿಸ್ಬೇಕಂತಲ್ಲ ಅವಾಗ ಅದನ್ನ ಸಡಿಲಗೊಳಿಸಿ ದೇಹದಿಂದ ಹೊರ ಹಾಕ್ತೈತಿ. ಈ ರೀತಿಯಾಗಿ ಅದು ಒಂದು ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕರ್ಮೇಂದ್ರಿಯ ಅಂತ ಕರೆದು. ಮುಂದಿನ ಕರ್ಮೇಂದ್ರಿಯ ಯಾವುದು ಅಂತಂದ್ರೆ ಗುಹೇಂದ್ರಿಯ. ಗುಹೇಂದ್ರಿಯ ಅಂತಂದ್ರೆ ಇದು ನಮ್ಮ ಗೌಪ್ಯ ಭಾಗ. ಇಲ್ಲಿ ಇದಕ್ಕೆ ಜನನೇಂದ್ರಿಯ ಅಂತಾನೂ ಕರಿತೀವಿ ನಾವು. ಈ ಗುಹೇಂದ್ರಕ್ಕೆ ಇರುವಂತ ವಾಯು ಯಾವಪ್ಪ ಅಂತಂದ್ರೆ ಧನಂಜನ ವಾಯು. ಇಲ್ಲಿ ಧನಂಜನ ವಾಯು ಯಾವ ರೀತಿ ಇರ್ತದೆ ಅಂದ್ರೆ ಅದು ನೀಲವರ್ಣ ಇರ್ತೈತಿ, ಬ್ರಹ್ಮರಂಧ್ರ ಸ್ಥಾನದಲ್ಲಿ ಇರ್ತೈತಿ. ಕರ್ಣದಲ್ಲಿ ಸಮುದ್ರದ ಘೋಷಗಳು ಹೇಗೆ ಢಮ್ ಢಮ್ ಅಂತ ಕೇಳ್ತಿರ್ತದ್ರ ಆ ರೀತಿಯಾದಂತ ಸೌಂಡ್ ಅನ್ನ ಅದು ಮಾಡ್ತಿರ್ತೈತಿ ಅಂತ ಹೇಳ್ತಾರೆ. ಇವೆಲ್ಲ ಸೌಂಡ್ಗಳು ಯಾವಾಗ ನಮಗ್ ಕೇಳ್ತಾವು ಅಂತಂದ್ರೆ ಮುಂದಿನ ಅಧ್ಯಾಯದಾಗ ಬರ್ತದೆ. ಚಕ್ರಗಳು ಅಂತ ಬರ್ತಾವ. ಆ ಚಕ್ರಗಳು ಯಾವ ಶಬ್ದಗಳನ್ನು ಉಂಟು ಮಾಡ್ತಾವು. ಕೊನೆಗೆ ಸಹಸ್ರನಾಡದಾಗ ಕೇಳುವಂತ ಚಕ್ರ ಯಾವುದು, ಅದು ಬ್ರಹ್ಮರಂಧ್ರದ ಕೇಳುವಂತ ಶಬ್ದ. ಆ ಶಬ್ದ ಪ್ರಸಾರಣಕ್ಕೆ ಇರುವಂತ ವಾಯು ಧನಂಜನ ವಾಯು. ಇದು ಈ ಧನಂಜನ ವಾಯುವನ್ನ ನಿಯಂತ್ರಿಸುವಂತ ಅಂಗ ಯಾವ್ದಂದ್ರೆ ಗುಹೇಂದ್ರಿಯ, ನಮ್ಮ ಜನನೇಂದ್ರಿಯಗಳು. ಇಲ್ಲಿ ಬ್ರಹ್ಮನೇ ಅಧಿದೇವತೆ. ಬ್ರಹ್ಮನ ನಾವು ಎದಕ್ಕೆ ಪದವನ್ನು ಬಳಸಿವಪ್ಪ ಅಂದ್ರೆ ಸೃಷ್ಟಿಗೆ ಬಳಸ್ತೀವಿ. ಸೃಷ್ಟಿಗೆ ಕಾರಣವಾಗಿರುವಂತಹ ಅಂಗಕ್ಕೆ ಗುಹೇಂದ್ರಿಯ, ಅದು ತನ್ನ ಸೃಷ್ಟಿಸುವಂತ ಕಾರ್ಯ ಮಾಡ್ತಾ ಇರೋದ್ರಿಂದ ಅದಕ್ಕೂ ಒಂದು ಕರ್ಮೇಂದ್ರಿಯ ಅಂತ ಕರೆದಾರೆ. ಹೀಗೆ ಈ ಗುಹೇಂದ್ರಿಯ ಸಹ ಒಂದೇನಪ್ಪಾ ಅಂತಂದ್ರ ಅದು ಕರ್ಮೇಂದ್ರಿಯ ಆಕೈತಿ. ಇದು ಮೂತ್ರವನ್ನ ವಿಸರ್ಜಿಸುವುದಕ್ಕೆ ಅದು ಸಹಾಯ ಮಾಡ್ತದೆ. ಒಟ್ಟಾರೆಯಾಗಿ ಇಲ್ಲಿ 5 ಬುದ್ಧೀಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ನಮ್ಮ 25 ಸ್ಥೂಲ ಶರೀರಕ್ಕಿರುವಂತಹ ತತ್ವಗಳೊಳಗ ಈ 10 ತತ್ವಗಳು ಅಷ್ಟೇ ಮಹತ್ವದ್ದು ಅನ್ನುವಂಥದ್ದನ್ನ ಇವತ್ತು ನಾವು ನೋಡಿದೀವಿ. ಇಲ್ಲಿ ದೇಶಿಕೇಂದ್ರ ಸಂಗನ ಬಸವಣ್ಣವರು ವಚನದೊಳಗೆ ಹೇಳ್ತಾರೆ, ಅಯ್ಯ ಎನ್ನ ಕಾಲ ಕರ್ಮವ ಕಳೆದ ಕರುಣಾಸಾಗರ ಲಿಂಗವೇ ಶರಣು ಶರಣು, ಎನ್ನ ಕರವ ನಿರ್ಮಲವ ಮಾಡಿ ನಿಜಲಿಂಗವೇ ಶರಣು ಶರಣು, ಎನ್ನ ನಾಸಿಕದ ವಾಸನೆಯ ನಳಿದ ಶೇಷಲಿಂಗವೇ ಶರಣು ಶರಣು, ಎನ್ನ ಜಿಹ್ವೆಯ ಕಶ್ಮಲವ ಕಳೆದ ಘನಲಿಂಗವೇ ಶರಣು ಶರಣು, ಎನ್ನ ಕಂಗಳ ಕತ್ತಲೆಯ ಕಳೆದ ಮಂಗಳ ಮಹಾಲಿಂಗವೇ ಶರಣು ಶರಣು, ಎನ್ನ ತ್ವಕ್ಕಿನ ಆಕಾರವಳಿದ ಚಿತ್ಕಲಾ ಲಿಂಗವೇ ಶರಣು ಶರಣು, ಎನ್ನ ಕರ್ಣದ ದೋಷವ ಪರಿದ ಪರಮಲಿಂಗವೇ ಶರಣು ಶರಣು, ಎನ್ನ ಹೃದಯ ಕಳವಳವ ನಳಿದ ಅನುಪಮ ಲಿಂಗವೇ ಶರಣು ಶರಣು, ಇಂತು ಎನ್ನ ಸರ್ವಾಂಗದ ಗರ್ವಗಳ ನಳಿದು ನಿರಂತರ ಕರಸ್ಥಲಕ್ಕನುವಾದ ನಿರಂಜನ ಚನ್ನ ಲಿಂಗವೆನಿಸಮಗೆ ಶರಣು ಶರಣೆಂದು ಬದುಕಿದನಯ್ಯ. ಇಲ್ಲಿ ಅವರು ನಮ್ಮ ಕರ್ಮೇಂದ್ರಗಳನ್ನ ನೆನೆಸ್ತಾ ಹೋಗ್ತಾರೆ. ಅಲ್ಲಿ ನಾಸಿಕ, ಜಿಹ್ವೆ, ತ್ವಕ್ಕು, ಕರ್ಣ, ಈ ರೀತಿಯಾಗಿ ನಮಗೆ ಪ್ರಮುಖವಾಗಿರುವಂತಹ ಈ ಸ್ಥೂಲ ಶರೀರದ ಈ 10 ತತ್ವಗಳನ್ನ ನಾವಿವತ್ತು ಅರ್ಥಕೊಂಡಿದ್ದೇವೆ. ಇನ್ನು ಮುಂದಿನ ದಿನಮಾನದೊಳಗಡೆ ಅಂದ್ರೆ ಮುಂದಿನ ಒಂದು ಸಂಚಿಕೆ ಒಳಗಡೆ ಉಳಿದಂತಹ ಆ ಸ್ಥೂಲ ಶರೀರದ 25 ತತ್ವಗಳೊಳಗೆ ಉಳಿದಂತಹ 15 ತತ್ವಗಳನ್ನ ಮುಂದಿನ ಸಂಚಿಕೆ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಸಖಿಲಗಳ ಅಧ್ಯಾಯದಲ್ಲಿ ಇವತ್ತಿನ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳ ಕುರಿತಾಗಿ ಅನುಭವ ನೀಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳ
ಪವಿತ್ರಾತ್ಮಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ನನ್ನ ವಿಚಾರಗಳ ವಂದನೆ ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿಗಳು.